Hi friends, in this video let us see today 6M BCom Module 3 Ratio Analysis 4 marks sums. So ಈ ಚಾಪ್ಟರ್ ಬಂದು ನಿಮಗೆ ಫುಲ್ ಫಾರ್ಮುಲಾ ಟೈಪ್ ಆಗಿರುತ್ತೆ. ಫಾರ್ಮುಲಾಸ್ ಲೈಕ್ ಯಾವ್ಯಾವ್ದು ಕೇಳ್ತಾರೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಸೇಲ್ಸ್ ಬರುತ್ತೆ, ಆಪ್ರೇಟಿಂಗ್ ಬರುತ್ತೆ. ಈ ಥರ ಫಾರ್ಮುಲಾಸ್ ಎಷ್ಟೊಂದು ಕೇಳ್ತಾರೆ. ಸೊ ಪ್ರೀವಿಯಸ್ಸಲ್ಲಿ ಒಂದು ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ಸೊ 4 ಮಾರ್ಕ್ಸ್ದು. From the following data, calculate the expense ratio and segment ratios and administration expenses ratio and marketing expenses ratio. So 4 ratios ಕೇಳಿದ್ದಾರೆ. ಈ 4 ratiosದು ನಾವು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕಾದ ಸೇಲ್ಸ್ ರಿಟರ್ನ್, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಲೋನ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ಸೊ ಇದಿಷ್ಟು ಕೊಟ್ಟಿದ್ದಾರೆ, ಅಮೌಂಟ್ ಸಹ ಕೊಟ್ಟಿದ್ದಾರೆ. ಸೊ ಫಸ್ಟು ಒಂದು ಗಿವನ್ ಬರ್ಕೊಂಬೋಣ, ಏನೇನು ಕೊಟ್ಟಿದ್ದಾರೆ ನಮ್ಗೆ ಐಡಿಯಾ ಥರ. ಸೊ ಗಿವನ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 4,50,000. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ 50,000. ಸೊ ನಮಗೆ ನೆಟ್ ಸೇಲ್ಸ್ ಬೇಕು ಅಂದರೆ ಈಗ ಓನ್ಲಿ ಸೇಲ್ಸ್ ಕೊಟ್ಟಿದ್ರೆ ಡೈರೆಕ್ಟಾಗಿ ತೊಗೊಬೋದಿತ್ತು. ಸೇಲ್ಸ್ ರಿಟರ್ನ್ ಆಗಿದೆ ನಮಗೆ, ಅದಕ್ಕೆ ಮೈನಸ್ ಮಾಡಬೇಕಾಗುತ್ತೆ. ನೆಟ್ ಸೇಲ್ಸ್ ಈಕ್ವಲ್ಸ್ 4,50,000 ಸೇಲ್ಸ್ ಅಮೌಂಟ್ ಮೈನಸ್ ಸೇಲ್ಸ್ ರಿಟರ್ನ್ ಅಮೌಂಟ್ 50,000. ಅದೆರಡು ಮೈನಸ್ ಮಾಡಿದ್ರೆ ನಮಗೆ 4 lakhs ಸಿಗುತ್ತೆ, ಅದು ನೆಟ್ ಸೇಲ್ಸ್ ಅಮೌಂಟ್. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅದು 60,000, ಇಂಟ್ರೆಸ್ಟ್ ಆನ್ ಲೋನ್ 20,000, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 40,000. ಸೊ ನಮ್ಗೆ ಇದಿಷ್ಟು ಎಕ್ಸ್ಪೆನ್ಸಸ್, ಅಡ್ಮಿನಿಸ್ಟ್ರೇಷನು, ಇಂಟ್ರೆಸ್ಟ್ ಆನ್ ಲೋನ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಇದಿಷ್ಟು ನಮ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಈ ಮೂರು ನಾವು ಆ್ಯಡ್ ಮಾಡಿದ್ರೆ ನಮಗೊಂದು ಎಕ್ಸ್ಪೆನ್ಸಸ್ ಸಿಗುತ್ತೆ, ಟೋಟಲ್ ಎಕ್ಸ್ಪೆನ್ಸಸ್. ಅದನ್ನ ಮಾಡಬೇಕಾಗತ್ತೆ, ಅದನ್ನ ಕಂಡುಹಿಡಿಬೇಕು. ಟೋಟಲ್ ಎಕ್ಸ್ಪೆನ್ಸಸ್ 60,000, ಇಂಟ್ರೆಸ್ಟ್ ಆನ್ ಲೋನ್ ಅಮೌಂಟ್ ತೊಗೊಂಡು 20,000, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 40,000. ಈ ಮೂರು ಆ್ಯಡ್ ಮಾಡಿದ್ರೆ ನಮಗೆ 1,20,000 ಅಮೌಂಟ್ ಸಿಗುತ್ತೆ. ಇದು ನಮಗೆ ಟೋಟಲ್ ಎಕ್ಸ್ಪೆನ್ಸಸ್. ಸಪೋಸ್ ಈ ಥರ ಕೊಟ್ಟರೆ ಮಾಡಿ, ಸೇಲ್ಸ್ ರಿಟರ್ನ್ ಇದ್ದರೆ ಮೈನಸ್ ಮಾಡಿ ಒಂದು ನೆಟ್ ಸೇಲ್ಸ್ ಬರುತ್ತೆ. ಏನಾದ್ರು ಎಕ್ಸ್ಪೆನ್ಸಸ್ ಇದ್ದರೆ ಇಷ್ಟು ಸಹ ಮರ್ಜ್ ಮಾಡಿ ಒಂದು ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ. ಸೊ ಈಗ ಫಾರ್ಮುಲಾ ಹಾಕಿ ನೋಡೋಣ ಯಾವ ಥರ ಮಾಡೋದು ಅಂತ. ಸೊ ಫಸ್ಟು ಎಕ್ಸ್ಪೆನ್ಸ್ ರೇಷಿಯೋ ಕಂಡುಹಿಡಿಯೋಣ. ಫಾರ್ಮುಲಾ ಬಂದು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನಮ್ಮದು ಟೋಟಲ್ ಎಕ್ಸ್ಪೆನ್ಸಸ್ ಇತ್ತು, ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 1,20,000 ಇದೆ. ಸೊ ನೆಟ್ ಸೇಲ್ಸ್ ನಾನು ಸೇಲ್ಸ್ ರಿಟರ್ನ್ ಮೈನಸ್ ಮಾಡಿದ್ದೀವಲ್ಲ ಅದ್ರದ್ದು ಅಮೌಂಟ್ ನೆಟ್ ಸೇಲ್ಸ್ 4 lakh ಇಂಟು 100. ಸೊ 1,20,000 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ ನಮಗೆ 30% ಸಿಗುತ್ತೆ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರೇಷಿಯೋ. ಫಾರ್ಮುಲಾ ಬಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನಮ್ದು ಎಷ್ಟಿದೆ 60,000 ಡಿವೈಡೆಡ್ ಬೈ ಟೋಟಲ್ ನೆಟ್ ಸೇಲ್ಸ್ ಎಷ್ಟಿದೆ 4 lakh ಇಂಟು 100, ದಟ್ ಈಸ್ 15%. ನೆಕ್ಸ್ಟ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ 40,000 ಡಿವೈಡ್ ಬೈ ನೆಟ್ ಸೇಲ್ಸ್ ಎಷ್ಟಿದೆ 4 lakh ಇಂಟು 100 ಮಾಡಿದ್ರೆ 10% ಸಿಗುತ್ತೆ. ಇದಿಷ್ಟು 3. ಇನ್ನೊಂದು ಸೆಗ್ಮೆಂಟ್ ರೇಷಿಯೋದಲ್ಲಿ ನಾವು 3 ಟೈಪ್ಸ್ ಕಂಡುಹಿಡಿಬೇಕಾಗತ್ತೆ. ಸೆಗ್ಮೆಂಟ್ ರೇಷಿಯೋ ಅಂತ ಹಾಕಿ ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರೇಷಿಯೋ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ರೇಷಿಯೋಗೆ ಫಾರ್ಮುಲಾ ಬಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಅದೆಷ್ಟಿದೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 60,000 ಡಿವೈಡೆಡ್ ಬೈ 4 lakh ಇಂಟು 100, 15% ಮಾಡ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್. ಸೊ ಸಪ್ರೇಟಾಗಿ ಕಂಡುಹಿಡಿಬೇಕಾಗತ್ತೆ. ಇದು ಸೆಗ್ಮೆಂಟ್ ರೇಷಿಯೋದಲ್ಲಿ 3 ಇರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ರೇಷಿಯೋ. ಇಂಟ್ರೆಸ್ಟ್ ಆನ್ ಲೋನ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟಿದೆ 20,000 ಡಿವೈಡೆಡ್ ಬೈ 4 lakh ಇಂಟು 100, 5%. ಸೊ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100, 40,000 ಡಿವೈಡೆಡ್ ಬೈ 4 lakh ಇಂಟು 100, 10%. ಅದು ಪ್ರೀವಿಯಸ್ಲಿ ಅದು ಒಂದೊಂದು ಕಂಡುಹಿಡಿತೀವಿ. ಇದು ಸೆಗ್ಮೆಂಟ್ ರೇಷಿಯೋದಲ್ಲಿ 3 ಕಂಡುಹಿಡಿತೀವಿ. ಒಂದು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಲೋನ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ರೇಷಿಯೋ. ಅದು ಬಂದು ಸಪ್ರೇಟಾಗಿ ಹೇಳಿದ್ದಾರೆ. ಇದು ಸೆಗ್ಮೆಂಟ್ ರೇಷಿಯೋದಲ್ಲಿ ಈ 3 ಕಂಡುಹಿಡಿತೀವಿ. ಸೊ ಈ ಥರ ಆಗಿದೆ ರೇಷಿಯೋ. ಸೊ ಈ ಥರ ಕೊಟ್ಟರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು 4 ಮಾರ್ಕ್ಸ್ಗೆ. ಬೇರೆ ಥರನೂ ಕೇಳ್ತಾರೆ. ನಿಮಗೆ ಬೇರೆ ಥರದ್ದು ಏನಾದ್ರು ರೇಷಿಯೋಸ್ದು ಏನಾದ್ರು ಅನಾಲಿಸಿಸ್ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ರಿಲೇಟೆಡ್ ಫಾರ್ಮುಲಾಸ್ ಹಾಕಿ ನಿಮಗೆ ಸಾಲ್ವ್ ಮಾಡ್ತೀನಿ ಕ್ವಶನ್ ಪೇಪರ್. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಸಮ್ದು ಸೊಲ್ಯೂಷನ್ ಆಗಿರುತ್ತೆ. ಸೊ ಈ ಥರ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರೇಷಿಯೋ ಅನಾಲಿಸಿಸ್ ಈಸಿ. ನೀವು ಫಾರ್ಮುಲಾಸ್ನ ಕಲ್ತ್ಕೊಂಡ್ರೆ ತುಂಬ ಈಸಿ ಆಗಿರುತ್ತೆ. ಸೊ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರೀಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.